ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಮ್ಮ ಬಂದರು ಕೆಲಸ ಮುಗಿಸ್ಕೊಂಡು. ಇನ್ನು ಬೆಳಿಗ್ಗೆ ಬಂದು 6 ಗಂಟೆ ಅಷ್ಟೊತ್ತಿಗೆ ಹೋಗಿದ್ರು ಕೆಲಸಕ್ಕೆ. ಒಪ್ಪಂದ ತಗೊಂಡಿದ್ರಂತೆ, ಅದು ಬೇಗ ಮುಗಿಸ್ಕೊ ಬಂದುಬಿಡೋಣ ಬಿಸಿಲಾಗಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೋಗಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ರು ವಾಪಸ್ಸು. ಸಿಕ್ಕಾಪಟ್ಟೆ ಬಿಸಿಲು, ಬೆಳಗ್ಗೆಯಿಂದ ಸಂಜೆವರೆಗಂತೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಇವಾಗ ಹಳ್ಳಿ ಕಡೆ ಏನಂದರೆ ಒಪ್ಪಂದ ಕೊಟ್ಬಿಡ್ತಾರೆ. ಜಾಸ್ತಿ ಬಿಸಿಲಲ್ಲಾದರೆ ಕೂಲರ್ ಕೆಲಸ ಕೂಡ ಮಾಡಲ್ಲ, ಕೆಲಸ ಕೂಡ ಸಾಗೋದಿಲ್ಲ ಬಿಸಿಲಿಗೆ, ಮತ್ತೆ ಹೋಗಿ ಕೂತ್ಕೊಳ್ತಾರೆ ಅಂತೇಳ್ಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ ಒಪ್ಪಂದ ಕೊಟ್ಬಿಡ್ತಾರೆ. ಒಂದು 5 ಆಳು ಹಂಗೆ ಜಾಸ್ತಿ ಹಾಕ್ಕೊಡ್ತಾರೆ. ಅದಕ್ಕೋಸ್ಕರ ಯಾವಾಗಾದರೂ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದರೆ ಇವರು ಬೆಳಗ್ಗೆ ಟೈಮ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಟೈಮ್ ಫಿಕ್ಸ್ ಮಾಡಿಕೊಂಡು ಬೆಳಗ್ಗಿನ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಬಿಸಿಲಾಗೋಷ್ಟೊತ್ತಿಗೆ ಬೇಗ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತಾರೆ. ಇದಂತೂ ತುಂಬ ಹೆಲ್ಪ್ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗೆ. ಇನ್ನು ಮತ್ತೆ ಒಂದು 11 ಗಂಟೆ 12 ಗಂಟೆ ಒಳಗೆ ಬಂದುಬಿಡ್ತಾರೆ. ಬಂದುಬಿಟ್ಟು ಮತ್ತಿನ್ನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಸಂಜೆಗೆ ಮತ್ತೆ ಕೆಲಸ ಹುಡ್ಕೊತಾ ಇರ್ತಾರೆ. ನೆಕ್ಸ್ಟ್ ಯಾರು ಕರೀತಾರೆ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಆ ಥರ. ಇನ್ನು ನಮ್ಮ ಚಿಕ್ಕಮ್ಮ ಹೋಗಿದ್ರಲ್ವ ಕೆಲಸಕ್ಕೆ, ಅಲ್ಲಿ ಬಂದು ಈ ಥರ ಮಾವಿನ ಗಿಡ ತುಂಬ ಇದ್ವಂತೆ. ಇನ್ನು ಅವರು ಕೂಡ ಹೇಳಿದ್ದಾರೆ ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಸ್ಟಾರ್ಟಿಂಗ್ ಬಿಡ್ತಾ ಇದ್ದಾರೆ ಸ್ವಲ್ಪ ಚಿಕ್ಕ ಚಿಕ್ಕ ಮಾವಿನಕಾಯಿ, ಆದರೂ ಕೂಡ ತುಂಬ ಚೆನ್ನಾಗಿ ಇದ್ವಂತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಬಂದು ಇವಾಗ ಮಾವಿನಕಾಯಿ ಎಲ್ಲ ತೊಗೊಂಬಂದು ಇವಾಗೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ತಂಗಿ ಮಕ್ಕಳೆಲ್ಲ ರಜದಲ್ಲಿದ್ದಾರಲ್ವ, ಇಲ್ಲೇ ಇದ್ರಲ್ಲ, ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಕಡಲೆಕಾಯಿ ಕೂಡ ಕಿತ್ಕೊಂಡಿದ್ರು. ನೋಡ್ತಾ ಇರ್ಬೋದು ಮಳೆ ಬಂದುಬಿಟ್ಟು ಫುಲ್ಲು ಮಣ್ಣು ಅಂದರೆ ಮಣ್ಣು, ಸಖತ್ತು ಮಣ್ಣು. ಚಿಕ್ಕಮ್ಮ ಇದು ಬೇಸಣ ನೆನ್ಸಾಕಪ್ಪ ನೀರಲ್ಲಿ ಅಂದರೆ ಮಾವನ್ ಬಂದುಬಿಟ್ಟು ಸುಮ್ಮನೆ ಬಿಸಿಲಿಗೆ ಹಾಕ್ತಾ ಮಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಒಣಕೊಂಡು ಎಲ್ಲ ಬಿಡಲಿ, ಆಮೇಲೆ ಮತ್ತೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಆಮೇಲೆ ಬೇಸಣ ಅಂತ ಹೇಳಿ ಅವನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ತಾ. ಇಲ್ಲಿ ಚಿಕ್ಕಮ್ಮ ಕೂಡ ಮಾವಿನಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾರೆ. ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕೋರು. ಬೆಲ್ಲ ಹಾಕಿ ಕಲಿಸ್ಬಿಟ್ಟದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾರೆ. ಜೀರಿಗೆ ಪೌಡ್ರ್ ಹಿಂಗೆ ಕುಟ್ಬಿಟ್ಟು ನೀಟಾಗಿ ನುಣ್ಣಗೆ ಇದು ಮಾಡಿಬಿಟ್ಟು ಹಾಕ್ತಾರೆ. ಈ ಥರ ತುಂಬ ಹಳ್ಳಿ ಕಡೆ ಅಂತೂ ಮಸ್ತು ಸಿಗ್ತಾನೆ ಇರ್ತವೆ. ಇವಕ್ಕಂತೂ ಬರೋನೇ ಇಲ್ಲ ಹೇಳ್ಬೇಕಂದ್ರೆ. ನಾವು ಯಾವಾಗಲೂ ತಿಂತಾನೇ ಇರ್ತೀವಿ. ಇನ್ನು ದುಡ್ಡು ಕೊಟ್ಟು ತೊಗೊಂಬಂದು ತಿನ್ನೋದಿಲ್ಲ. ಈ ಥರ ಕೆಲ್ಸಕ್ಕೆ ಹೋದಾಗ ಚಿಕ್ಕಮ್ಮ ಕಿತ್ಕೊಂಬರ್ತಾ ಇರ್ತಾರೆ. ಇನ್ನು ಜಾಸ್ತಿ ತಿನ್ನೋದಿಲ್ವಲ್ವ, ಈ ಥರ ಯಾವಾಗಾದ್ರೂ ಒಂದು ಟೈಮ್ ಈ ಥರ ತಿಂತ ಇರ್ತೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಚಿಕ್ಕಮ್ಮ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಬಿಟ್ಟಿದ್ರು. ಆದರೂ ಕೂಡ ಬಿಡೋದಕ್ಕೆ ಮನಸ್ಸು ಬರೋಲ್ಲ, ಒಂದು ಸತಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.